ನಿನ್ನೆ ನಾವು ಒಂದು ಶಾಂತಿಯುತವಾದ ಪ್ರತಿಭಟನೆ ಕಾಂಗ್ರೆಸ್ ಆಫೀಸ್ ವಿರುದ್ಧ ನಾವು ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿದ್ವಿ. ಒಂದು 15-16 ಸಲ ಭಾರತೀಯ ಜನತಾ ಪಾರ್ಟಿ ಆಫೀಸ್ನ ಕಾಂಗ್ರೆಸ್ ಅವರು ಮುತ್ತಿಗೆ ಹಾಕಿದ್ದಾರೆ. ಒಂದು ರಾಜಕೀಯ ಪಕ್ಷದ ಪ್ರತಿಭಟನೆ ಮಾಡೋದು ಒಂದು ಹಕ್ಕು ಡೆಮೋಕ್ರಸಿಯಲ್ಲಿ. ನಾವು 15-16 ಸಾಲಿ ಮಾಡಿದಾಗಲಿ ಯಾವತ್ತೂ ನಾವು ಕಾಂಗ್ರೆಸ್ ಅವ್ರಿಗೆ ಹೊಡೆಯೋದಾಗಲಿ ಬಡಿಯೋದಾಗಲಿ ಏನೂ ಮಾಡಿಲ್ಲ, ಮೊಟ್ಟೆ ಹೊಡೆಯೋದಾಗಲಿ. ಆದರೆ ನಿನ್ನೆ ಏಕಾಏಕಿ ನಮ್ಮನ್ನು ಅರೆಸ್ಟ್ ಮಾಡಿದ್ಮೇಲೆ ಪೊಲೀಸವ್ರ ಡ್ಯೂಟಿ ಅವ್ರ ಕಸ್ಟಡಿಗೆ ಹೋದ್ಮೇಲೆ ಅವ್ರು ತಗೊಂಡೋಗಿ ನಮ್ಮನ್ನು ಸೀದಾ ಕಾಂಗ್ರೆಸ್ ಆಫೀಸ್ ಮುಂದೆ ತಗೊಂಡೋಗಿ ನಿಲ್ಲಿಸಿ ಅಲ್ಲಿ ನಮ್ಮ ಇಬ್ಬರು ವಿರೋಧ ಪಕ್ಷದ ನಾಯಕರು ನಮ್ಮ MLAಗಳು ನಾವಿಲ್ಲಿ ಇದ್ದಾಗ ಅವ್ರು ಏಕಾಏಕಿ ಲಾಠಿಗಳು ತಗೊಂಬತ್ತಾರೆ, ಕಲ್ಲು ತಗೊಂಬತ್ತಾರೆ, ಮೊಟ್ಟೆ ತಗೊಂಬಂದು ಹೊಡಿತಾರೆ ಅಂದರೆ ಇದು ಪ್ರೀ ಪ್ಲ್ಯಾಂಡ್, ಇದು ರೌಡಿ ಸರ್ಕಾರ. ಇದಕ್ಕೆ ಪ್ರಜಾಪ್ರಭುತ್ವ ಸುಮ್ಮನೆ ರಾಹುಲ್ ಗಾಂಧಿ ಅವರು ಇದನ್ನ ಕಾನ್ಸ್ಟಿಟ್ಯೂಷನ್ ಬುಕ್ನ ಅಲ್ಲಾಡ್ಸ್ಕೊಂಡು ಓಡಾಡ್ತಾರೆ. ಬಟ್ ಕಾನ್ಸ್ಟಿಟ್ಯೂಷನ್ ಬರೆದಿರೋಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರೋಂಥ ಕಾನ್ಸ್ಟಿಟ್ಯೂಷನ್ಗೆ ಯಾವುದೂ ಬೆಲೆ ಇಲ್ಲ. ಕಾನೂನು ಸುವ್ಯವಸ್ಥೆ ಕುಸ್ತಿದೆ. ಅದಕ್ಕೆ ನಮ್ಮ ವಿರೋಧ ಪಕ್ಷದ ನಾಯಕರು ಹೇಳ್ದಂಗೆ ಇದು ಕೊತ್ವಾಲ್ ಸರ್ಕಾರ. ನಮಗೆ ಬಡ್ದು ನಮ್ಮನ್ನು ಅಟ್ಯಾಕ್ ಮಾಡೋಕ್ಕೆ ಬರ್ತಾರೆ, ನಮ್ಮನ್ನು ಸಾಯಿಸೋಕ್ಕೆ ಬರ್ತಾರೆ ಅಂದರೆ ಎಲ್ಲಿದೆ ನ್ಯಾಯ? ಅದಕ್ಕೆ ಇವತ್ತು ಈ ಪ್ರೊಟೆಸ್ಟ್ ಮಾಡ್ತಾ ಇದೀವಿ. ಇವತ್ತೇನೋ 10 ಗಂಟೆ ಒಳಗಡೆ ಅವ್ರನ್ನೆಲ್ಲ ಅರೆಸ್ಟ್ ಮಾಡಲಿಲ್ಲ ಅಂದರೆ ಮುಂದಿನ ಕಾರ್ಯಕ್ರಮ ಏನು ಮಾಡ್ಬೇಕು ಅನ್ನೋದನ್ನು ನಮ್ಮ ನಾಯಕರು ಚಿಂತೆ ಮಾಡ್ತಾರೆ. ನಾಳೆ ಅದನ್ನು ಕರೆ ಕೊಡ್ತಾರೆ. ಹೌದು, ಇವತ್ತು 10 ಗಂಟೆ ಒಳಗಡೆ ತಗೊಂತೀವಿ ಅಂತ ಹೇಳಿದ್ರೆ ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ ಅಂದರೆ ಸುಮ್ಮನೆ ಕರ್ಕೊಂಬಂದು ಸ್ಟೇಷನಲ್ಲಿ NCR ಹಾಕಿ ಕಳಿಸಿದ್ರೆ ನಾವು ಬಿಡಲ್ಲ. ಅವರೆಲ್ಲರೂ ಅರೆಸ್ಟ್ ಆಗಬೇಕು. ಯಾರು ಹೊಡೆಯಕ್ಕೆ ಬಂದಿದ್ರು, ಯಾರು ಹೊಡೆದ್ರು ಅವ್ರನ್ನೆಲ್ಲ. ಇಲ್ಲ ಅಂದರೆ ನಾಳೆ ಏನು ಮಾಡಬೇಕು ಅದನ್ನು ನಾವು ಮಾಡ್ತೀವಿ ಅಂತ.